ಮಾಟ ಮಂತ್ರ ಮಾಡುವ ಬೆದರಿಕೆ ಹಾಕಿ ಮಹಿಳೆ ಮೇಲೆ ಅತ್ಯಾಚಾರವನ್ನ ಎಸಗಲಾಗಿದೆ. ಬ್ಯೂಟಿಷಿಯನ್ ಮೇಲೆ ಜ್ಯೋತಿಷಿಯಿಂದ ನಿರಂತರವಾಗಿ ಅತ್ಯಾಚಾರವನ್ನ ಎಸಗಲಾಗಿದೆ. ಗಂಡ ಮಗು ರಕ್ತಕಾರಿ ಸಾಯುವಂತೆ ಮಾಡ್ತೀನಿ ಅಂತ ಹೇಳಿ ಈ ರೀತಿಯಾಗಿ ದೌರ್ಜನ್ಯವನ್ನ ಎಸಗ್ತಾ ಇದ್ದಾನೆ. ಜ್ಯೋತಿಷಿ ಮೋಹನ್ ಕುಮಾರ್ ಎಂಬಾತನ ಮೇಲೆ ಅತ್ಯಾಚಾರ ಪ್ರಕರಣ ಈಗ ದಾಖಲಾಗಿದೆ. ಚನ್ನಮ್ಮನ ಅಚ್ಚುಕಟ್ಟು ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ಕೂಡ ದಾಖಲಿಸಲಾಗಿದೆ. ನೋಡಿ, ರಾಜಾಜಿನಗರದಲ್ಲಿ ಬ್ಯೂಟಿಷಿಯನ್ ಟ್ರೈನಿಂಗ್ ಸೆಂಟರ್ ಅನ್ನ ಈ ಮಹಿಳೆ ಇಟ್ಕೊಂಡಿರ್ತಾಳೆ. ತನ್ನ ಸಹೋದರಿಗೆ ಅಡ್ಮಿಷನ್ ಬೇಕಾಗಿದೆ ಅಂತ ಹೇಳಿ ಮೋಹನ್ ಕುಮಾರ್ ಏನ್ ಮಾಡಿರ್ತಾನೆ, ಕಾಂಟ್ಯಾಕ್ಟ್ ಮಾಡಿರ್ತಾನೆ. 2025 ಜನವರಿ 1ರಂದು ಮಹಿಳೆ ಕಚೇರಿಗೆ ಭೇಟಿ ಕೊಡ್ತಾರೆ. ಇದೇ ವೇಳೆ ಆರ್ಥಿಕ ಅಭಿವೃದ್ಧಿಗೆ ಪೂಜೆ ಮಾಡಿಸ್ಬೇಕು, ಹೋಮ ಹವನ ಮಾಡಿಸ್ಬೇಕು, ಚೆನ್ನಾಗಾಗತ್ತೆ, ಅಭಿವೃದ್ಧಿ ಆಗತ್ತೆ, ಬಿಸ್ನೆಸ್ ಒಳ್ಳೆ ಆಗತ್ತೆ ಅಂತ 2025 ಜನವರಿ 30ರಂದು ಮಹಿಳೆಯನ್ನ ರಾಮನಗರ ಪಿರಾಮಿಡ್ ವಾಲಿಗೆ ಪೂಜೆ ಮಾಡೋಣ, ಪೂಜೆ ನೆಪದಲ್ಲಿ ಕರ್ಕೊಂಡು ಹೋಗಿರ್ತಾನಂತೆ. ಇನ್ನೇನು ವಾಪಸ್ ಆಗ್ಬೇಕು ಅನ್ನುವಷ್ಟರಲ್ಲಿ, ಮನೆಗೆ ವಾಪಸ್ ಆಗುವಂತಹ ಸಂದರ್ಭದಲ್ಲಿ ನಿರ್ಜನ ಪ್ರದೇಶಕ್ಕೆ ಹೋಗಿ ಕಾರನ್ನ ಸ್ಟಾಪ್ ಮಾಡಿ ಅತ್ಯಾಚಾರ ಮಾಡೋದಕ್ಕೆ ಯತ್ನಿಸಿದ್ದಾನೆ. ಸೊ ಮಹಿಳೆ ಕೂಡ ವಿರೋಧ ಮಾಡ್ತಾಳೆ. ಮಹಿಳೆ ವಿರೋಧಿಸಿದಾಗ ವಾಪಸ್ಸು ಕರೆತಂದು ಬಿಟ್ಟಿರ್ತಾನೆ ಆಸಾಮ್. ಮತ್ತೆ ಚಾಮುಂಡಿ ಬೆಟ್ಟಕ್ಕೆ ಮಹಿಳೆಯನ್ನ ಪೂಜೆ ನೆಪದಲ್ಲಿ ಮತ್ತೆ ಕರ್ಕೊಂಡು ಹೋಗ್ತಾನೆ ಜ್ಯೋತಿಷಿ. ನೋಡಿ, ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀವಿ. ಇದೇ ಮಹಾನುಭಾವ ಮತ್ತೆ ಚಾಮುಂಡಿ ಬೆಟ್ಟಕ್ಕೆ ಮಹಿಳೆಯನ್ನ ಪೂಜೆ ನೆಪದಲ್ಲಿ ಕರ್ಕೊಂಡು ಹೋಗಿರ್ತಾನೆ. ವಾಪಸ್ ಆಗುವಂತಹ ಸಂದರ್ಭದಲ್ಲಿ ಮತ್ತೆ ಕಾರ್ನಲ್ಲಿ ಮಹಿಳೆ ಮೇಲೆ ಲೈಂಗಿಕ ದೌರ್ಜನ್ಯವನ್ನ ಎಸಗಿರ್ತಾನೆ. ಇದನ್ನು ಯಾರಿಗಾದ್ರೂ ಹೇಳಿದ್ರೆ ಗಂಡ ಮಗನ ಮೇಲೆ ವಾಮಾಚಾರ ಮಾಡಿಸ್ಬಿಡ್ತೀನಿ, ಬ್ಲಾಕ್ ಮ್ಯಾಜಿಕ್ ಮಾಡಿಸ್ಬಿಟ್ಟು ಗಂಡ ಮಗ ರಕ್ತಕಾರಿ ಸಾಯುವಂತೆ ಮಾಡ್ತೀನಿ ಅಂತ ಹೇಳಿ ಆ ಬೆದರಿಕೆಯನ್ನು ಹಾಕಿರ್ತಾನೆ. ಹಾಗಾಗಿ ಯಾರಿಗೂ ಕೂಡ ವಿಚಾರವನ್ನ ಮಹಿಳೆ ಇನ್ನು ಹೇಳಿರ್ಲಿಲ್ಲ. ಫೆಬ್ರವರಿ 10, 2025ರಂದು ದೀಕ್ಷೆ ಕೊಡಬೇಕು ಅಂತ ಹೇಳಿ ಮಹಿಳೆ ಮನೆಗೆ ಬಂದಿದ್ದ. ಗಂಡ ಮಗನನ್ನ ಮನೆಯಿಂದ ಹೊರಗೆ ಕಳಿಸಿರ್ತಾನೆ ಜ್ಯೋತಿಷಿ. 1.5 ಗಂಟೆ ಮನೆಗೆ ಒಳಗಡೆ ಬರದಂತೆ ಹೇಳಿ ಹೊರಗಡೆ ಕಳಿಸ್ಬಿಟ್ಟಿರ್ತಾನೆ. ಮನೆಯಲ್ಲಿ ಮಹಿಳೆಯ ಕೈಕಾಲು ಮುಟ್ಟುತ್ತಾ ಲೈಂಗಿಕ ಕ್ರಿಯೆಗೆ ಸಹಕರಿಸಬೇಕು ಅಂತ ಹೇಳಿ ಕೂಡ ಆತ ಬೆದರಿಕೆಯನ್ನು ಹಾಕಿದ್ದ. ಇಲ್ಲದಿದ್ರೆ ಗಂಡ ಮಕ್ಕಳನ್ನ ಕೊಲೆ ಮಾಡ್ಬಿಡ್ತೀನಿ, ಕೊಲೆ ಮಾಡುವಂತೆ ಬೆದರಿಕೆಯನ್ನು ಹಾಕಿರ್ತಾನೆ ಜ್ಯೋತಿಷಿ. ಇದೇ ರೀತಿ ಆಗಾಗ ಮಹಿಳೆ ಮನೆಗೆ ಬಂದು ಅತ್ಯಾಚಾರ ಆರೋಪ ಕೇಳಿ ಬರ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಅಜಯ್. ಈಗ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅಜಯ್, ಏನಿದು ಘಟನೆ ಅಂತ ಹೇಳಿ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾ ಹೋಗೋದಾದ್ರೆ. ದೀಪ, ಇಲ್ಲಿ ಪೂಜೆ ನೆಪದಲ್ಲಿ ಮಹಿಳೆ ಮನೆಗೆ ಹೋಗಿ ಅತ್ಯಾಚಾರ ನಿರಂತರವಾಗಿ ಮಾಡ್ತಿರುವಂತ ಆರೋಪ ಕೂಡ ಕೇಳಿ ಬರ್ತಾ ಇದೆ. ಇಲ್ಲಿ ಜ್ಯೋತಿಷಿ ಆಗಿರುವಂತಹ ಮೋಹನ್ ಕುಮಾರ್ ಎಂಬತರ ಮೇಲೆ ಈಗ ಸಿಕೆ ಅಚ್ಚುಕಟ್ಟು ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ಕೂಡ ದಾಖಲಾಗಿದೆ. ಅಂದ್ರೆ ಬ್ಯೂಟಿಷಿಯನ್ ಆಗಿದ್ದಂತ ಮಹಿಳೆ ಏನಿದ್ದಾಳೆ, ಆಕೆ ಒಂದು ರಾಜಾಜಿನಗರದಲ್ಲಿ ಒಂದು ಅಂಗಡಿಯನ್ನ ಇಟ್ಕೊಂಡಿರ್ತಾಳೆ. ಅಲ್ಲಿ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಅನ್ನ ಮಾಡ್ಕೊಂಡು ಒಂದು ಬಿಸ್ನೆಸ್ ಕೂಡ ಮಾಡ್ತಾ ಇರ್ತಾರೆ. ನಂತರ ಈ ಮಹಿಳೆಗೆ ಒಂದು ಈ ಜ್ಯೋತಿಷಿ ಮೋಹನ್ ಕುಮಾರ್ ಈತ ಪರಿಚಯ ಆಗ್ತಾನೆ. ನನ್ನ ಸಹೋದರಿನ ನಿಮ್ಮ ಅಡ್ಮಿಷನ್ ಮಾಡಿಸ್ಬೇಕು, ಹೀಗಾಗಿ ಅಂತ ಹೇಳ್ಬಿಟ್ಟು ಆಕೆಯನ್ನ ಪರಿಚಯ ಮಾಡ್ಕೊಂತಾನೆ. ನಂತರವಾಗಿ ಮನೆಗೆ ಹೋಗೋದು ಬರೋದು ಇವೆಲ್ಲ ಮಾಡ್ತಾ ಇರ್ತಾನೆ. ನಿಮ್ಗೆ ಆರ್ಥಿಕವಾಗಿ ಅಭಿವೃದ್ಧಿನ ಆಗ್ಬೇಕು ಅಂತಂದ್ರೆ ಪೂಜೆಯನ್ನ ಮಾಡಿಸ್ಬೇಕು, ಅದಕ್ಕಾಗಿ ಇಷ್ಟು ಖರ್ಚಾಗುತ್ತೆ ಅಂತಾನು ಹೇಳಿರ್ತಾನೆ. ಇದಾದ ನಂತರ ಕಳೆದ ವರ್ಷ 2020ರ ಜನವರಿ 30ರಂದು ಮಹಿಳೆಯನ್ನ ರಾಮನಗರಕ್ಕೆ ಒಂದು ಪಿರಮಿಡ್ ವ್ಯಾಲಿಗೆ ಪೂಜೆ ನೆಪದಲ್ಲಿ ಕರೆದೊಯ್ದಿರ್ತಾನೆ. ಅಲ್ಲಿ ವಾಪಸ್ ಬರುವಂತ ಸಂದರ್ಭದಲ್ಲಿ ಒಂದು ಕಾಡಿನ ನಿರ್ಜನ ಪ್ರದೇಶದಲ್ಲಿ ಕಾರು ನಿಲ್ಲಿಸಿ ಅಲ್ಲಿ ಅತ್ಯಾಚಾರಕ್ಕೆ ಯತ್ನವನ್ನು ಕೂಡ ಮಾಡಿರ್ತಾನೆ. ನಂತರ ಯಾವಾಗ ಈ ಮಹಿಳೆ ವಿರೋಧವನ್ನ ವ್ಯಕ್ತಪಡಿಸಿದಂತ ಸಂದರ್ಭದಲ್ಲಿ ಮತ್ತೆ ಆಕೆಯನ್ನ ಕನ್ವಿನ್ಸ್ ಮಾಡಿ ಚಾಮುಂಡಿ ಬೆಟ್ಟಕ್ಕೆ ಪೂಜೆಗೆ ಹೋಗ್ಬೇಕು, ಇಲ್ಲ ಅಂದ್ರೆ ಆರ್ಥಿಕವಾಗಿ ತೊಂದರೆ ಆಗುತ್ತೆ ಅಂತೇಳಿ ಎದುರಿಸಿರ್ತಾನೆ. ಹೀಗಾಗಿ ಆ ಒಂದು ಸಂದರ್ಭದಲ್ಲೂ ಕೂಡ ಆತನ ಒಂದು ಮಾತನ್ನ ನಂಬ್ಕೊಂಡು ಆ ಮಹಿಳೆ ಕೂಡ ಹೋಗಿರ್ತಾರೆ. ಅದಾದ ನಂತರವಾಗಿ ತಿರ್ಗಾ ದೀಕ್ಷೆಯನ್ನ ತಗೋಬೇಕು ಅಂತೇಳಿ ಮನೆಗೆ ಬಂದಿರ್ತಾನೆ. ಅದ್ರ ಜೊತೆಗೆ ಗಂಡ ಮಗ ಇದ್ದಂತ ಸಂದರ್ಭದಲ್ಲೂ ಕೂಡ ಅವ್ರೆಲ್ರೂ ಕೂಡ ಮನೆಯಿಂದ ಈಚೆ ಕಳಿಸಿ 1.5 ಗಂಟೆಗಳು ನೀವು ಮನೆ ಒಳಗಡೆ ಬರಬಾರ್ದು ಅಂತೇಳಿ ಒಂದು ಹೇಳಿರ್ತಾನೆ. ಆ ಒಂದು ಸಂದರ್ಭದಲ್ಲಿ ಮಹಿಳೆ ಒಂಟಿಯಾಗಿ ಇದ್ದಂತ ಸಂದರ್ಭದಲ್ಲಿ ಆಕೆನ ಲೈಂಗಿಕವಾಗಿ ಸಹಕರಿಸ್ಕೋಬೇಕು ಅಂತೇಳಿ ಆ ಬೆದರಿಕೆನೆ ಹಾಕಿರ್ತಾಳೆ. ನಂತರವಾಗಿ ಆ ಮಹಿಳೆ ಇದಕ್ಕೆ ನಾನು ಈ ರೀತಿಯಾಗಿ ಮಾಡೋದಿಲ್ಲ ಅಂತ ಹೇಳಿ ಹೇಳಿದಂತ ಸಂದರ್ಭದಲ್ಲಿ ಆಕೆಯ ಮೇಲೆ ದೌರ್ಜನ್ಯ ಎಸ್ಕೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ನಿಮ್ಮ ಮಗ ಹಾಗೂ ಗಂಡನ ವಿರುದ್ಧವಾಗಿ
ಮತ್ತೆ ಒಂದು ಮಾಟ ಮಂತ್ರವನ್ನ ಮಾಡಿಸ್ತೀನಿ, ಅವ್ರ ರಕ್ತ ಕರ್ಕೊಂಡು ಸಾಯೋ ತರ ಮಾಡ್ತೀನಿ ಅಂತ ಹೇಳಿ ಸಾಕಷ್ಟು ಬೆದರಿಕೆಯನ್ನ ಹಾಕಿರ್ತಾನೆ. ಯಾವಾಗ ಈ ಮಹಿಳೆ ಮಗುಗೂ ಹಾಗೂ ಗಂಡನಿಗೂ ತೊಂದರೆ ಆಗುತ್ತೆ ಅಂತ ಹೇಳಿ ಸಾಕಷ್ಟು ಬರೀ ಆಕೆ ಕೂಡ ಮನೆಗೆ ಹೋದಂತ ಸಂದರ್ಭದಲ್ಲಿ ಆ ಅತ್ಯಾಚಾರವನ್ನ ಎಸಗಿದ್ದಾನೆ ಅಂತ ಹೇಳಿ ಸಿಕೆ ಹಚ್ಕೊಟ್ಟು ಪೊಲೀಸ್ ಠಾಣೆಯಲ್ಲಿ ಇದೀಗ ಎಫ್ಐಆರ್ ಕೂಡ ದಾಖಲಾಗಿದೆ. ಯಾವಾಗ ಸಿಕೆ ಹಚ್ಕೊಟ್ಟು ಪೊಲೀಸರು ಎಫ್ಐಆರ್ ಅನ್ನ ದಾಖಲಿಸಿಕೊಂಡು ಆತನ ನಂಬರ್ ಟ್ರೇಸ್ ಮಾಡಿದಂತ ಸಂದರ್ಭದಲ್ಲಿ ಆತನಿಗೆ ಗೊತ್ತಾಗೋಗುತ್ತೆ ಎಫ್ಐಆರ್ ಆಗಿದೆ ಅಂತ ಹೇಳಿ ಇಮಿಡಿಯೇಟ್ ಆಗಿ ಆತ ಅಬ್ಸ್ಟೆಂಟ್ ಕೂಡ ಆಗಿದ್ದಾನೆ. ಪೊಲೀಸರು ಕೂಡ ತನಿಖೆ ನಡೆಸ್ತಾ ಇದ್ದಾನೆ. ಸದ್ಯ ಆತ ಪರಾರಿ ಆಗಿದ್ದು ಎಲ್ಲಿದ್ದಾನೆ, ಏನ್ ಮಾಡ್ತಿದ್ದಾನೆ ಅಂತ ಹೇಳಿ ಪೊಲೀಸರು ಹುಡುಕಾಟವನ್ನು ಕೂಡ ಮಾಡ್ತಿರುವಂತದ್ದು. ದೀಪ, ಇಲ್ಲಿ ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಮಾಟ ಮಂತ್ರವನ್ನ ಮುಂದೆ ಇಟ್ಕೊಂಡು ಆಕೆಗೆ ಕೆಲವೊಂದಷ್ಟು ಪೂಜೆ ಮಾಡುವಂತ ನೆಪದಲ್ಲೂ ಕೂಡ ಮನೆಗೆ ಹೋದಂತ ಸಂದರ್ಭದಲ್ಲಿ ನಿರಂತರವಾಗಿ ಅತ್ಯಾಚಾರವನ್ನು ಎಸಗಿದ ಅಂತ ಹೇಳಿ ಸ್ಪಷ್ಟವಾಗಿ ಎಫ್ಐಆರ್ ಕೂಡ ಉಲ್ಲೇಖ ಆಗಿದೆ. ಸದ್ಯ ಪರಾರಿಯಾಗಿರುವಂತ ಜ್ಯೋತಿಷ್ ಮೋಹನ್ ಕುಮಾರ್ ಏನಿದ್ರೆ ಅದನ್ನ ಹುಡುಕಾಟವನ್ನ ಒಂದ್ ಕಡೆ ಸಿಕ್ಕಿ ಹಚ್ಕೊಟ್ಟು ಪೊಲೀಸರು ಮಾಡ್ತಿರುವಂತದ್ದು. ದೀಪ. ಓಕೆ ಅಜಯ್, ಥ್ಯಾಂಕ್ ಯು ತಮ್ಮ ಮಾಹಿತಿಗಾಗಿ.